ಪರಮೇಶ್ವರ್ ಕುಟುಂಬಕ್ಕೆ ಐಟಿ ಕಂಟಕ, ದಾಖಲೆ ಮುಂದಿಟ್ಟು ಪ್ರಶ್ನಿಸ್ತಾ ಇದೆ ಐಟಿ. ಪರಂ ಮಗಳು ಪತ್ನಿಗೆ ಕಾರ್ ಕಂಟಕ. ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಪರಮೇಶ್ವರ್ ಅವರ ಮನೆ, ಕಚೇರಿ, ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ಇಲಾಖೆ ಯಾವ ರೀತಿಯಾಗಿ ದಾಳಿಯನ್ನ ಮಾಡಿತ್ತು ಅಂತ. ಪರಮೇಶ್ವರ್ ಕುಟುಂಬಕ್ಕೆ ಈಗ ಅದೇ ದಾಳಿಯ ಸಂದರ್ಭದಲ್ಲಿ ಕಾರ್ನ ವಿಚಾರವೊಂದು ಸಿಕ್ಕಿರುವಂತದ್ದು ಐಟಿಗೆ. ಸೊ ಅದರ ಕಂಟಕ ಶುರುವಾಗಿದೆ. ದಾಖಲೆ ಇಟ್ಕೊಂಡೆ ಮಾತಾಡ್ತಾ ಇದೆ ಐಟಿ. ಪರಂ ಮಗಳ ದುಬಾರಿ ಕಾರ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಪರಮೇಶ್ವರ್ ಮಗಳು ಶನಾ ಪರಮೇಶ್ವರ್ ಆದಾಯದ ಮೂಲ ಯಾವುದು? ಪರಂ ಮಗಳ ಬಳಿ 10 ಕೋಟಿಗೂ ಮೀರಿದಂತ ಕಾರುಗಳು ಇರುವಂತದ್ದು. ಎಲ್ಲಿಂದ ಕೊಂಡ್ಕೊಳ್ಳಾಯ್ತು, ಯಾವ ರೀತಿಯಾಗಿ ಕೊಂಡ್ಕೊಳ್ಳಾಯ್ತು, ಇವರ ಆದಾಯದ ಮೂಲ ಯಾವುದು? ಇದೆಲ್ಲದರ ಪ್ರಶ್ನೆಯನ್ನ ರೆಡಿ ಮಾಡಿದೆ ಐಟಿ ಇಲಾಖೆ. ಬಹುತೇಕ ವಿದೇಶಿ ಕಾರ್ಗಳನ್ನೇ ಹೊಂದಿದ್ದಾರೆ ಶನಾ ಅವರು. ಪೋರ್ಷೆ ಆಗಿರಬಹುದು, GT4 ಸೇರಿದಂತೆ ಹಲವು ದುಬಾರಿ ಕಾರ್ಗಳನ್ನ ಹೊಂದಿದ್ದಾರೆ. ಸಿದ್ಧಾರ್ಥ ಕಾಲೇಜು ಐಟಿ ದಾಳಿಯ ಸಂದರ್ಭದಲ್ಲಿ ಕಾರ್ಗಳ ದಾಖಲೆ ಪತ್ತೆ ಆಗಿದೆ ಐಟಿ ಇಲಾಖೆಗೆ. ಯಾವುದೇ ಆದಾಯವಿಲ್ಲದಂತ ಶನಾ ಬಳಿ ಇಷ್ಟೊಂದು ಕಾರ್ಗಳು ಬರ್ಲಿಕ್ಕೆ ಹೇಗ್ ಸಾಧ್ಯ? ಲೋನ್ ಮೇಲೆ ಕಾರ್ ಖರೀದಿಸಿದ್ರು ಅಂತ ಹೇಳಲಾಗ್ತಾ ಇದ್ರು ಕೂಡ ಸಾಲ ತೀರಿಸಿದ್ದು ಹೇಗೆ? ಎಲ್ಲಿಂದ ಬಂತು ಸಾಲ ತೀರಿಸಲಿಕ್ಕೆ ಅವರಿಗೆ ದುಡ್ಡು? ದುಬಾರಿ ಕಾರ್ಗಳಿಗೆ ಡೌನ್ ಪೇಮೆಂಟ್ ಮಾಡಿದ್ದಾದ್ರೂ ಹೇಗೆ? ಯಾಕೆಂದ್ರೆ ಅವರ ಹೆಸರಲ್ಲಿ ಇದೆ, ಪರಮೇಶ್ವರ್ ಪತ್ನಿ ಮತ್ತು ಮಗಳ ಹೆಸರಲ್ಲಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಪ್ರಶ್ನೆಗಳು ಉದ್ಭವಿಸಿರುವಂತದ್ದು. ಕಾರುಗಳ ಲೋನ್ ಕೂಡ ತೀರಿಸಿರುವ ಬಗ್ಗೆ ದಾಖಲೆ ಇದೆ. ಕಾರ್ಗಳ ಸಾಲ ತೀರಿಸಿದ ಹಣದ ಮೂಲ ಕೇಳಿದೆ ಐಟಿ ಇಲಾಖೆ. ಎಲ್ಲಿಂದ ಬಂತು ಅವರಿಗೆ ಇಲ್ಲಿ ಸಾಲವನ್ನ ತೀರಿಸಲಿಕ್ಕೆ? ಯಾವ ಆದಾಯ ಇದೆ ಅವರಿಗೆ ಈ ಎಲ್ಲಾ ಕಾರುಗಳ ಲೋನ್ ಅನ್ನ ತೀರಿಸಲಿಕ್ಕೆ ಅನ್ನುವ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದೆ ಐಟಿ ಇಲಾಖೆ. ಪರಮೇಶ್ವರ್ ಅವರ ಹೆಸರಲ್ಲಿ ಇಲ್ಲ ಈ ಕಾರುಗಳು, ಅವರ ಪತ್ನಿ ಮತ್ತು ಮಗಳ ಹೆಸರಿನಲ್ಲಿ ಇರುವಂತದ್ದು. ಸೊ ಹೀಗಾಗಿ ಈ ಕಾರ್ ಕಂಟಕ ಶುರುವಾಗಿದೆ ಪರಮೇಶ್ವರ್ ಅವರ ಕುಟುಂಬದವರಿಗೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಪರಮೇಶ್ವರ್ ಅವ್ರಿಗಾಯ್ತು, ಈಗ ಅವರ ಕುಟುಂಬದವ್ರಿಗೂ, ಅದರಲ್ಲೂ ಎಸ್ಪೆಷಲಿ ಕಾರ್ನ ಕಂಟಕ ಎದುರಾಗಿರುವಂತದ್ದು. ಏನೆಲ್ಲ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದೆ ಐಟಿ ಇಲಾಖೆ? ಎಸ್ ಪೃಥ್ವಿ, ಸಿದ್ಧಾರ್ಥ ಸಮೂಹ ಸಂಸ್ಥೆಗಳು ಒಂದ್ ಕಡೆ ಪರಮೇಶ್ವರ್ ಮನೆ ಮೇಲಿನ ಐಟಿ ದಾಳಿ ಪ್ರಕರಣವನ್ನ ಐಟಿ ಈಗ ಅಧಿಕಾರಿಗಳು ಚುರುಕುಗೊಳಿಸಿರುವಂತದ್ದು. ಪ್ರಮುಖವಾಗಿ ಒಂದು ತಂಡದಿಂದ ಮೆಡಿಕಲ್ ಸೀಟು ಮತ್ತೆ ಅಲ್ಲಿ ಒಂದು ಕಾಲೇಜಿನಲ್ಲಿ ಸಿಕ್ಕಂತಹ ದಾಖಲೆಗಳ ಪರಿಶೀಲನೆ ಒಂದು ತಂಡ ಇದ್ರೆ, ಈಗ ಮತ್ತೊಂದು ಕಡೆ ಪರಮೇಶ್ವರ್ ಮನೆ ಮೇಲೆ ನಿವಾಸದಲ್ಲಿ ಸಿಕ್ಕಂತಹ ದಾಖಲೆಗಳ ಒಂದು ಪರಿಶೀಲನೆ ತೊಡಗಿರುವಂತದ್ದು. ಈ ವೇಳೆ ಮನೆಯಲ್ಲಿ ಕಾರುಗಳ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಈ ಒಂದು ದಾಖಲೆಗಳಲ್ಲಿ ಮಗಳು ಶನಾ ಹೆಸರಲ್ಲಿ ಸುಮಾರು ಐಷಾರಾಮಿ ವಿದೇಶಿ ಕಾರುಗಳ ಅವರ ಒಂದು ತಗೊಂಡಿರುವಂತದ್ದು ಕೂಡ ಬೆಳಗ್ಗೆ ಬಂದಿರುವಂತದ್ದು. ಆದ್ರೆ ಯಾವುದೇ ರೀತಿ ಶನಾ ಒಂದು ಉದ್ಯೋಗದಲ್ಲಿ ಇಲ್ಲ, ಮತ್ತೆ ಇವರಿಗೆ ಮೂಲ ಆದಾಯವನ್ನ ಲೆಕ್ಕವನ್ನ ಇವರು ಪರಮೇಶ್ವರ್ ಅವರು ತೋರಿಸಿಲ್ಲ. ಇದರ ನಡುವೆ ಇವರು ಸಾಲವಾಗಿ ಈ ಒಂದು ಕಾರುಗಳನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಅದನ್ನ ಲೋನ್ ಕಟ್ತಾ ಇದ್ದಾರೆ ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ಮೂಲ ಒಂದು ಆದಾಯವನ್ನ ಯಾವುದೇ ರೀತಿ ಮಗಳ ಹೆಸರಲ್ಲಿ ತೋರಿಸಿಲ್ಲ. ಆದ್ರೆ ಐಷಾರಾಮಿ ಸುಮಾರು ಪೋರ್ಷೆ ಕಾರ್ ಆಗಿರ್ಬೋದು, ಸ್ಕೋಡಾ ಕಾರ್, ಈ ತರ ಕಾರ್ಗಳನ್ನ ಸುಮಾರು 10 ಕೋಟಿ ಬೆಲೆ ಬರೋ ಕಾರ್ಗಳನ್ನ ಮಗಳು ಶನಾ ಹೆಸರಲ್ಲಿ ಖರೀದಿ ಮಾಡಲಾಗಿದೆ. ಅದಲ್ಲದೆ ಒಂದು ಎಲೆಕ್ಷನ್ ಚುನಾವಣಾ ಸಮಯದಲ್ಲಿ ಅಫಿಡವಿಟ್ ನಲ್ಲಿ ಕೂಡ ಪತ್ನಿ ಮತ್ತು ಮಗಳ ಹೆಸರಿನಲ್ಲಿ ಒಂದು ಆ ಕಾರ್ಗಳನ್ನ ಖರೀದಿ ಮಾಡಿದ್ದು, ಅದನ್ನ ಸಾಲವಾಗಿ ತೆಗೆದುಕೊಂಡು ಅದನ್ನ ತೀರಿಸಲಾಗಿದೆ ಅಂತ. ಬಟ್ ಆ ಒಂದು ಸಾಲವನ್ನ ತೀರಿಸೋದಕ್ಕೆ ಯಾವ ಒಂದು ಆದಾಯ, ಯಾವ ಮೂಲದಿಂದ ಈ ಸಾಲವನ್ನ ತೀರಿಸಲಾಯಿತು, ಮತ್ತೆ ಇವರಿಗೆ ಏನು ಮಗಳ ಒಂದು ಆ ಮೂಲ ಆದಾಯ ಯಾವುದು ಅನ್ನೋದು ಎಲ್ಲ ಒಂದು ಪ್ರಶ್ನೆಗಳನ್ನ ದಾಖಲೆ ಇಟ್ಟು ಈಗ ಐಟಿ ಅಧಿಕಾರಿಗಳು ಪರಮೇಶ್ವರ್ಗೆ ಪ್ರಶ್ನೆ ಮಾಡಿರುವಂತದ್ದು. ಈಗ ಕಾರುಗಳ ಒಂದು ಕಂಟಕ ಈಗ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಎದುರಾಗಿರುವಂತದ್ದು. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, DK ಶಿವಕುಮಾರ್ ಅವರ ಪ್ರಕರಣದಲ್ಲೂ ಇದೇ ರೀತಿಯಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರ ಮಗಳನ್ನ ಕರೆಸಿ ವಿಚಾರಣೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಆಗುತ್ತಾ ಈ ಪ್ರಕರಣದಲ್ಲೂ ಕೂಡ? ಎಸ್ ಪೃಥ್ವಿ, ಸದ್ಯ ಆ ರೀತಿಯ ಬೆಳವಣಿಗೆಗಳು ಯಾವುದೇ ರೀತಿ ಆಗಲ್ಲ. ಇನ್ನು ಕೂಡ ಒಂದು ಬಾರಿ ಮಾತ್ರ ಪರಮೇಶ್ವರನ್ನ ವಿಚಾರಣೆ ಮಾಡಿದ್ದಾರೆ. ಇನ್ನು ಕೂಡ ಆದ್ರೆ ಈ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಮಾಹಿತಿಯನ್ನ ಮೊದಲು ಇನ್ನು ಕೂಡ ಮತ್ತೆ ಅವರ ವಿಚಾರಣೆಗೆ ಕರೆದು ಪರಮೇಶ್ವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು. ಅಂದ್ರೆ ಈಗ ಎಲ್ಲ ರೀತಿಯಲ್ಲಿ ಅಂದ್ರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತೆ ಪರಮೇಶ್ವರರ ವ್ಯವಹಾರ ಎಲ್ಲ ಒಂದು ವ್ಯವಹಾರಿಕ ನಿಟ್ಟಿನ ಬಗ್ಗೆ ಕೂಡ ಪರಮೇಶ್ವರನ್ನ ಒಂದು ವಿಚಾರಣೆ ನಡೆಸಿದ್ರು. ಮತ್ತೆ ಕೂಡ ಈಗ ಏನು ಕಾರ್ಗಳ ಒಂದು ದಾಖಲೆಗಳು ಮತ್ತೆ ಮನೆ ವ್ಯವಹಾರಿಕ ನಂಟಿನ ಬಗ್ಗೆ ಕೂಡ ದಾಖಲೆಗಳನ್ನ ಇಟ್ಕೊಂಡು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ಅಂದ್ರೆ
ಮೊದಲನೇದಾಗಿ ಪರಮೇಶ್ವರನ್ನ ವಿಚಾರಣೆ ಮಾಡಿ ತದಬಳಿಕ ಅವರ ಒಂದು ಪರಮೇಶ್ವರರು ಕೊಟ್ಟಂತಹ ಹೇಳಿಕೆ ಆಧರಿಸಿ ನಂತರ ವಿಚಾರಣೆ ಕರೆಯುವ ಸಾಧ್ಯತೆಗಳಿದೆ. ಈಗ ಸದ್ಯ ಯಾವುದೇ ರೀತಿಯಂತಹ ಮಗಳನ್ನ ಕರೆಯುವಂತಹ ಯಾವುದೇ ಚಾನ್ಸ್ ಇಲ್ಲ. ಮತ್ತೆ ಈಗ ಅವರ ಅಣ್ಣನ ಮಗ ಆನಂದ್ ಏನಿದ್ದಾನೆ ಆ ಮೆಡಿಕಲ್ ಸೀಟ್ ವ್ಯವಹಾರ ಮತ್ತೆ ಸಿದ್ಧಾರ್ಥ ಸಮೂಹ ಸಂಸ್ಥೆಗಳ ವ್ಯವಹಾರದ ಬಗ್ಗೆ ಅವರನ್ನ ಮತ್ತೆ ಈಗ ವಿಚಾರಣೆ ಕರೆಯುವಂತದ್ದು. ಇನ್ನ 2-3 ದಿನಗಳಲ್ಲಿ ಅವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.